ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಯಾವ ಟೈಮಿಂಗ್ನ ನೀವು ವಾಚ್ ಮಾಡ್ತಿದ್ದೀರಾ ಆ ರೀತಿಯಾಗಿ ಆಯ್ಕೆ ಮಾಡ್ಕೋಬೋದು, ಅಥವಾ ಎರಡನ್ನೂ ನೀವು ಆಯ್ಕೆ ಮಾಡ್ಕೋಬೋದು. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ನಂಬರ್ 1, ಆಲ್ರೆಡಿ ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ. ಈ ಒಂದು ವಾರದಲ್ಲಿ ನಂಬರ್ 1, ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಲೈಫಲ್ಲಿ ಆಗ್ತಿದೆ. ಜೊತೆಗೆ ಯಾವುದು ಹಿಂದೆ ಆಗಿರುವಂತಹ ಮಿಸ್ಟೇಕ್ಸ್ನ ನೀವು ಕರೆಕ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಕರೆಕ್ಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅದು ಕರೆಕ್ಷನ್ ಆಗ್ತಿದೆ. ಹೊಸ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ, ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಮಾಧಾನ, ಸಂತೋಷ ಇದೆ. ನಂಬರ್ 1, ಹಾಗೆ ಈ ಹಿಂದೆ ಆಗಿರುವಂಥ ಮಿಸ್ಟೇಕ್ಸ್ ನಮ್ಮ ಬದುಕಲ್ಲಿ ಒಂದು ರೀತಿ ಯಾಕೋ ತುಂಬಾ ನೋವನ್ನು ಕೊಡ್ತಿದೆ. ಅದನ್ನು ಕರೆಕ್ಷನ್ ಮಾಡ್ಕೋಬೇಕು, ಅದರಿಂದ ಈಚೆ ಬರಬೇಕು, ಆ ಒಂದು ಮ್ಯಾಟರಿಂದ ಈಚೆ ಬರಬೇಕು ಅಂತ ನೀವು ಏನು ನಿರ್ಧಾರ ಮಾಡ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಸಮಸ್ಯೆಗೆ, ನಿಮ್ಮ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರುವಂತಹ ವಾರ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ ಈ ಒಂದು ವಾರ. ಫೈಲ್ ನಂಬರ್ 1, ಲೆಟ್ ಗೋ ಔಟ್ ಆಫ್ ದ ಪಾಸ್ಟ್ ಏನು ಆಗಿದೆ ಅದನ್ನು ಬಿಟ್ಟು ಮುಂದೆ ಆಗಬೇಕಾಗಿರೋ ಹೊಸದನ್ನು ನಿಮ್ಮ ಬದುಕಲ್ಲಿ ಸ್ವಾಗತನ ಮಾಡಿ. ನಂಬರ್ 1, ನಿಮ್ಮ ಬದುಕಿಗೆ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇನ್ನಷ್ಟು ಆ ವ್ಯಕ್ತಿ ಬರೋ ಅಷ್ಟರಲ್ಲಿ ನೀವು ಇನ್ನಷ್ಟು ಯಾವುದು ನಿಮ್ಮ ಕೆಲಸಗಳು ಬಾಕಿ ಇದೆ, ಯಾವುದು ಇನ್ಕಂಪ್ಲೀಟ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಿದೆ. ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಲೈಫಿಗೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಇನ್ನಷ್ಟು ಹಳೆಯ ವಿಚಾರ ಅಥವಾ ನೀವು ಯಾರು ಪಾಸ್ಟ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿಯನ್ನು ನೀವು ತುಂಬ ನೆನೆಸ್ಕೊತಿರ್ಬೋದು. ನಿಮ್ಮ ಪ್ರೀತಿ ಜೀವನದಾಗಿರ್ಬೋದು, ನಿಮ್ಮ ಒಂದು ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ನಂಬರ್ 1, ಆ ಒಂದು ವಿಚಾರನ ನೀವು ಕಂಪ್ಲೀಟ್ ಮಾಡಿ, ಅದನ್ನು ಲೆಟ್ ಗೋ ಮಾಡಿ. ಅದನ್ನು ಏನು ಇನ್ಕಂಪ್ಲೀಟ್ ಇದೆ ಕಂಪ್ಲೀಟ್ ಆದಮೇಲೆ ನಿಮ್ಮ ಲೈಫಿಗೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿ, ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೆ ಇನ್ನಷ್ಟು ನಿಮ್ಮ ಬದುಕಲ್ಲಿ ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಿದ್ದಾರೆ. ನಂಬರ್ 1, ಒಂದು ರೀತಿ ನಿಮ್ಮ ಮನಸ್ಸು ಕೆಲವು ವಿಚಾರಗಳಿಗೆ ತುಂಬಾ ಗಮನ ಕೊಡ್ತಿದೆ. ಆ ಒಂದು ವಿಚಾರನ ನೀವು ಫೋಕಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಎಲ್ಲಿ ಕತ್ಲೆ ಇದೆ ಅಲ್ಲಿ ಹೊಸ ಬೆಳಕು, ಅಲ್ಲಿ ಏನಾದರೂ ನಿಮಗೆ ಏನು ಕತ್ಲೆ ಅನ್ನಿಸ್ತದೆ ಅಲ್ಲಿ ನಿಮಗೆ ಬೆಳಕು ಕಾಣಿಸ್ತದೆ. ಎಷ್ಟು ಸಂತೋಷ ಆಗ್ತಿದೆ. ಈ ಒಂದು ವಾರದಲ್ಲಿ ಕೂಡ ನೀವು ಯಾವುದು ಭಯ ಅನಿಸ್ತಿದೆ, ಅದು ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡ್ತಿದೆ, ಕತ್ತಲೆ ಅನ್ನಿಸ್ತದೆ, ಅಲ್ಲಿ ಬೆಳಕು ಕಾಣಿಸ್ತಿದೆ. ಗಮನ ಕೊಟ್ಟರೆ ಇನ್ನಷ್ಟು ನಿಮ್ಮ ಲೈಫಲ್ಲಿ ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಅವಕಾಶಗಳಿದೆ. ಸ್ವಲ್ಪ ಧೈರ್ಯ ಬೇಕಿದೆ. ನಂಬರ್ 1, ಯಾವುದಕ್ಕೂ ಧೈರ್ಯ ಬೇಕಿದೆ. ಹಿಂಜರಿತಿದ್ದೀರಾ, ಸ್ವಲ್ಪ ಭಯ ಇದೆ. ಯು ಆರ್ ನಾಟ್ ಅಲೋನ್. ನಂಬರ್ 1, ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ, ಯು ಆರ್ ನಾಟ್ ಅಲೋನ್. ನೀವು ನಂಬಿರೋ ದೈವ ಇದೆ, ಕೃಷ್ಣ ನಿಮ್ಮ ಜೊತೆ ಇದೆ. ಈ ಒಂದು ವಾರದಲ್ಲಿ ಹೆಚ್ಚು ಕೃಷ್ಣನಾಮ ಸ್ಮರಣೆನ ಮಾಡ್ತಿದ್ದೀರಾ. ಯಾವುದಾದ್ರೂ ಇಸ್ಕಾನ್ಗಾಗಿರ್ಬೋದು, ಕೃಷ್ಣನ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ಬೋದು. ವಿಷ್ಣುವಿನ ದೇವಸ್ಥಾನಗಳೆಲ್ಲಿದೆ ನಿಮ್ಮ ಸುತ್ತ ಪರಿವಾರದ ಹತ್ರ, ಖಂಡಿತ ನಿಮ್ಮ ಸುತ್ತ ಇರುವಂಥ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ನೀವು ಹೋಗುವಾಗ ನಿಮ್ಮ ಕೈಯಲ್ಲಿ ತುಳಸಿನ ತಗೊಂಡೋಗಿ ಸಂಕಲ್ಪ ಮಾಡಿಕೊಡಿ. ನಿಮ್ಮ ಇಷ್ಟಾರ್ಥ, ನಿಮ್ಮ ಗೊಂದಲ ಎಲ್ಲವೂ ಕ್ಲಿಯರ್ ಆಗಲಿ. ನೀವು ಅಂದ್ಕೊಂಡಿರೋದು ಅತಿ ಶೀಘ್ರದಲ್ಲಿ ಸಿಗಲಿ. ಪಾಲ್ ನಂಬರ್ 1, ಎಸ್
ಇನ್ನಷ್ಟು ಹೊಸ ವಿಚಾರಗಳನ್ನ, ಹೊಸ ವಿದ್ಯೆಗಳನ್ನ ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಬೇಕು ಅಂದ್ಕೊಂಡಿದ್ದೀರಾ. ನಿಮ್ಮದೇ ಹೊಸದಾಗಿ ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಹೊಸದಾಗಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಏನಾದರೂ ನಿಮ್ಮದೇ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಯಾವುದಾದ್ರೂ ಶಾಪ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ, ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಇದೆ. ಹಾಗೆ ಎಷ್ಟು ದಿವಸ ತಡ ಆಗಿದ್ದಕ್ಕೆ ಈ ಒಂದು ವಾರದಲ್ಲಿ ಹೆಚ್ಚಿನ ಪ್ರತಿಫಲ ಕೂಡ ಫೈಲ್ ನಂಬರ್ 1ಗಿದೆ. ಹೆಚ್ಚಾಗಿ ನೀವು 12 ಟೈಮಿಂಗ್ಸ್ ಕೂಡ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಖಂಡಿತ ಆರ್ಕೇಂಜಲ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್, ಗೈಡೆನ್ಸ್ ಸಿಗ್ತಿದೆ. ಬಟ್ ಯಾವುದು ನಿಮಗೆ ಆ ಒಂದು ಡೈರೆಕ್ಷನ್ ಬೇಡ ಅಂತ ತಡೆ ಆಗ್ತಿದೆ, ಅದು ತಡ ಆಗ್ತಿದೆ ನಿಮಗೆ. ಅದನ್ನು ಮಾಡಬೇಕು, ಮುಂದೆ ಹೋಗಬೇಕು, ಏನಾಗುತ್ತೆ ನೋಡೋಣ ಅನ್ನೋ ಒಂದು ಧೈರ್ಯ ಮಾಡ್ತಿದ್ದೀರಾ. ಈ ಮುಂದಿನ ಬರುವ ದಿನಗಳಾಗಿರ್ಬಹುದು, ಈ ಒಂದು ವಾರ ಆಗಿರ್ಬಹುದು, ಯಾವುದು ಮನಸ್ಸಿಗೆ ಬೇಡ ಅನಿಸುತ್ತೆ, ನಿಮ್ಗೆ ಸಡನ್ನಾಗಿ ಯಾವುದೇ ವಿಚಾರ ಬೇಡ, ಅದನ್ನು ಮಾತಾಡೋದು ಅಥವಾ ಆ ಸ್ಥಳಕ್ಕೆ ಹೋಗೋದು ಬೇಡ, ಅಥವಾ ಈ ನಿರ್ಧಾರ ಈಗ ತೊಗೊಳೋದು ಬೇಡ, ಸ್ವಲ್ಪ ನಿಧಾನವಾಗಿ ಮಾಡೋಣ ಅಂತ ನಿಮ್ಗೇನು ಅನಿಸುತ್ತೆ, ಖಂಡಿತ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕಿದೆ, ಸ್ವಲ್ಪ ಹೆಚ್ಚಿನ ಕೋಪ ಇದೆ, ಆ ಕೋಪ ಕಂಟ್ರೋಲ್ ಆಗಬೇಕಿದೆ, ಆ್ಯಂಡ್ ಬ್ಯಾಲೆನ್ಸಿಂಗ್ ಬೇಕಿದೆ ನಿಮ್ಮ ಒಂದು ಕೆಲಸ ವಿಚಾರದಲ್ಲಿ. ಯಾರು ನಿಮಗೆ ಈ ಹಿಂದೆ ತುಂಬ ವರ್ಕ್ ಪ್ರೆಷರ್ಸ್ ಜಾಸ್ತಿ ಕೊಟ್ಟಿದ್ದಾರೆ, ಅಥವಾ ಆ ವ್ಯಕ್ತಿಯಿಂದ ನಿಮಗೆ ಅಡೆತಡೆಗಳಾಗ್ತಿದೆ, ಅಥವಾ ಆ ವ್ಯಕ್ತಿ ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನಿಮ್ಗೆ ಏನು ಅನ್ನಿಸ್ತಿದೆ, ಖಂಡಿತ ನಿಮ್ಮ ವರ್ಕ್ ಹೆಚ್ಚು ನಿಮಗೆ ಟೆನ್ಷನ್ ಆಗ್ತಿದೆ, ನಿಮ್ಮ ಮನೇಲಿ ಶಾಂತಿ ಇಲ್ಲ, ಹೆಚ್ಚಾಗಿ ನಿಮಗೆ ಯಾವುದ್ರ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ನೀವು ನಿಮ್ಮ ವರ್ಕೌಟ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ನಿಮ್ಮದೇ ಹಾಬೀಸ್ ಏನಿದೆ ಅದ್ರ ಕಡೆಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಈ ಒಂದು ವಾರದಲ್ಲಿ ಇದನ್ನು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್ 1, ನಿಮಗೆ ಇಷ್ಟವಾಗಿರುವಂಥ ಸಾಂಗ್ಸ್ನ ಹಾಕಿ ಮೆಡಿಟೇಷನ್ ಮಾಡಿ. ನಿಮಗೆ ಇಷ್ಟವಾಗಿರುವಂಥ ನೀವು ನಂಬೋ ದೇವಸ್ಥಾನಕ್ಕೆ, ನೀವು ನಂಬುವಂಥ ದೇವರಿಗೆ ಪ್ರಾರ್ಥನೆ ಮಾಡಿ. ಏನೇನು ನಿಮಗೆ ಸಮಸ್ಯೆಗಳಾಗ್ತಿದೆ ಅಥವಾ ಅಡೆತಡೆಗಳಾಗ್ತಿದೆ, ಇದರಿಂದ ನಿವಾರಣೆ ಮಾಡಿಕೊಳ್ಳೋ ದಾರಿ ನನಗೆ ತೋರಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಬಗ್ಗೆ ನಿಮ್ಗೆ ತುಂಬ ಹೆಮ್ಮೆ ಇರಲಿ, ನಿಮ್ಮ ಬಗ್ಗೆ ನಿಮಗೆ ಹ್ಯಾಪಿನೆಸ್ ಇರಲಿ, ನಿಮ್ಮ ಬಗ್ಗೆ ನೀವು ಗಮನ ಕೊಡಬೇಕಿದೆ. ಎಸ್, ಫೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಗಿನ್ನ ನಿಮ್ಮ ಸುತ್ತ ಇರುವ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಅವರ ಆರೋಗ್ಯ ಕ್ಷೇಮ ವಿಚಾರಿಸ್ತಿದ್ದೀರಾ, ಅವರ ಒಂದು ಸುಖ ದುಃಖಗಳಲ್ಲಿ ನೀವು ಭಾಗಿಯಾಗ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮ್ಮ ಬಗ್ಗೆನೂ ಗಮನ ಇರಲಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ. ನಿಮ್ಮ ಮನಸ್ಸಿಗೆ ಬೇಡ ಅನಿಸಿದ್ದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅದು ಇನ್ನೊಬ್ಬರ ಬಲವಂತ ಒತ್ತಾಯಕ್ಕಾದರೂ ಅದನ್ನು ನೀವು ಮಾಡಬೇಕು ಅನಿಸಿದ್ರೆ ಮಾಡಿ. ಇನ್ನೊಬ್ಬರು ಬಲವಂತ ಒತ್ತಾಯಕ್ಕೆ ನೀವು ಮಾಡಲಿಕ್ಕೆ ಹೋಗಬೇಡಿ. ಸುತ್ತ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ, ಆ್ಯಂಡ್ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿ. ಖಂಡಿತ ಈ ಒಂದು ವಾರದಲ್ಲಿ ಭೂಮಿ ವಿಚಾರದಲ್ಲಾಗಿರಬಹುದು, ನಿಮ್ಮ ಕೆಲಸದ ವಿಚಾರದಲ್ಲಾಗಿರಬಹುದು, ಹೆಚ್ಚಿನ ಪ್ರಗತಿ ಇದೆ. ಹಾಗೆ ನೀವೇನು ಯಾರನ್ನು ಅನಿರೀಕ್ಷಿತವಾಗಿ ಯಾವ ವ್ಯಕ್ತಿ ನಿಮ್ಮ ಬದುಕಿಗೆ ಬರ್ತಿದ್ದಾರೆ, ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ, ನಿಮಗಾಗಿರೋ ನೆಗೆಟಿವಿಟಿಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಆ ದಾರಿಯಂತೆ ನೀವು ನಡೆಯೋದ್ರಿಂದ ಇನ್ನಷ್ಟು ನಮಗೆ ಶುಭ ಸಿಗ್ತಿದೆ. ಫೈಲ್ ನಂಬರ್ 1, ಶುಭ ಸುದ್ದಿಗಳು ಕೂಡ ಕೇಳ್ತಿದ್ದೀರಾ ನಿಮ್ಮ ಹಿರಿಯರಿಂದ. ಅದು ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತಿದೆ. ಹಾಗೆ ಯಾವುದಾದ್ರು ವ್ಯಕ್ತಿಗಳು ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಬದುಕಿಗೆ ಬರ್ತಿರ್ಬೋದು. ಈ ಒಂದು ವಾರದಲ್ಲಿ ತುಂಬ ವಿಚಾರಗಳಲ್ಲಿ ಚರ್ಚೆ ಮಾಡ್ತಿದ್ದೀರಾ. ತುಂಬ ವಿಚಾರದಲ್ಲಿ ನೀವು ಕೂಡ ಆ ಒಂದು ವಿಚಾರಕ್ಕೆ ಇನ್ನಷ್ಟು ಕ್ಲಾರಿಟಿನ, ದಾರಿನ ತೋರಿಸ್ಕೊಡ್ತಿದ್ದೀರಾ ಆ ವ್ಯಕ್ತಿಗಳಿಗೆ. ನಿಮ್ಮ ಬದುಕಲ್ಲಿ ಏನು ನೆಗೆಟಿವಿಟಿ ಸಮಸ್ಯೆಗಳಿತ್ತು, ಏನು ನಿಮ್ಗೆ ಯಾವ ಕೆಲಸ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಏನು ಕೆಟ್ಟ ದೃಷ್ಟಿ ಇದೆ, ಫೈಲ್ ನಂಬರ್ 1, ಆ ದೃಷ್ಟಿಯಿಂದ ಹೊರಗಡೆ ಬರ್ತಿದ್ದೀರಾ. ತುಂಬ ಕ್ಲೆನ್ಸಿಂಗ್ ಆಗ್ತಿದೆ. ಹಾಗೆ ವಾಸ್ತುವಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಮನೆ ವಾಸ್ತುವಿಗೆ ಸಂಬಂಧಪಟ್ಟಾಗೆ ಕೂಡ ಯಾವುದಾದ್ರೂ ಪೂಜೆ ಮಾಡ್ಬೋದು, ಅಥವಾ ಏನಾದರೂ ನೀವು ಕ್ಲೆನ್ಸಿಂಗ್ಸ್ನ ಮಾಡ್ಬೋದು ಈ ಒಂದು ವಾರದಲ್ಲಿ. ನಂಬರ್ 1, ಎಸ್. ನಿಮ್ಮ ಸುತ್ತ ಯಾವುದಾದ್ರೂ ತೆಂಗಿನ ಮರ ವೃಕ್ಷ ಇದ್ದರೆ ಖಂಡಿತ ಪಾರ್ವತಿ ಪರಮೇಶ್ವರರ ಆಶೀರ್ವಾದನ ಪಡೆದುಕೊಳ್ಳಿ. ಆ ತೆಂಗಿನ ಮರಕ್ಕೆ ನೀರನ್ನು ಅಥವಾ ಒಂದು ಲೋಟ ಹಾಲನ್ನು ಹಾಕಿ ಪ್ರಾರ್ಥನೆ ಮಾಡಿ.
ಇನ್ನಷ್ಟು ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಲ್ಲಿ ಪಾಯಿಂಟ್ ನಂಬರ್ 1, ಅಕಸ್ಮಾತ್ ನೀವಾಗಿರ್ಬೋದು, ನಿಮ್ಮ ಹಿರಿಯರ ಆಗಿರಬಹುದು, ಯಾರಾದರೂ ತೆಂಗಿನ ಮರನ ಕಟ್ ಮಾಡಿದರೆ ಅದನ್ನು ನೀವು ಅದನ್ನು ನೆಡಿ, ಎಲ್ಲಾದರೂ ಅದನ್ನು ನೆಡಿ, ಅದು ಎತ್ತರವಾಗಿ ಬೆಳೀಲಿ. ಯಾವುದೇ ಒಂದು ದೋಷ ಇದೆ ಅದು ನಿಮ್ಮಿಂದ ನಿವಾರಣೆ ಆಗುತ್ತೆ. ಪಾಯಿಂಟ್ ನಂಬರ್ 1. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬ ಯೋಚನೆ ಮಾಡ್ತಿರ್ಬೋದು. ಎಸ್, ಈ ಒಂದು ಮಾಹಿತಿ ನಿಮಗೆ ಈ ಹಿಂದೆ ಯಾರಾದರೂ ಹೇಳಿರ್ಬೋದು, ಇದನ್ನು ನೀವು ಮರ್ತಿರಬಹುದು. ಈ ಒಂದು ವಾರದಲ್ಲಿ ನಿಮ್ಮ ಹಿರಿಯರು ಯಾರಾದರೂ ಮಾಡಿರುವಂತಹ, ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂತಹ ತಪ್ಪು, ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರು ಮಾಡಿರುವಂತಹ ಈ ಒಂದು ವಿಚಾರಕ್ಕೆ ಪಾಯಿಂಟ್ ನಂಬರ್ 1, ಖಂಡಿತ ಇದನ್ನು ನೀವು ಗಿಡನ ನೆಡಿ, ತೆಂಗಿನ ಮರನ ನೆಡಿ. ಖಂಡಿತ ನಮ್ಮ ಇಷ್ಟಾರ್ಥ, ನಿಮ್ಮ ಕುಟುಂಬ ಇನ್ನಷ್ಟು ಬೆಳವಣಿಗೆ ಬೆಳೆಯುತ್ತೆ. ನಿಮ್ಮ ಕುಟುಂಬಕ್ಕೂ ನಿಮಗೂ ಹೆಚ್ಚಿನ ಆಯುಷು, ಆರೋಗ್ಯ, ನೆಮ್ಮದಿ, ಸುಖ ಪ್ರಾಪ್ತಿಯಾಗುತ್ತೆ. ಪಾಯಿಂಟ್ ನಂಬರ್ 1. ಎಸ್, ಯಾರು ನಿಮ್ಮ ಜೊತೆ ಮಾತನ್ನ ಬಿಟ್ಟಿದ್ದಾರೆ ಮತ್ತು ಕಾನ್ವರ್ಸೇಷನ್ ಮಾಡಬೇಕಂತ ಬರ್ತಿದ್ದಾರೆ, ಯಾರು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವ್ರು ನಿಮ್ಮಿಂದ ದೂರ ಆಗ್ತಿದ್ದಾರೆ. ಬಟ್ ನಿಮ್ಗೆ ಅನಿಸ್ತಾ ಇದೆ, ಯಾಕೆ ನನ್ನ ಲೈಫಲ್ಲಿ ಯಾರನ್ನ ಬೇಗ ಅಟ್ಯಾಚ್ ಆಗ್ತೀನಿ, ಆ ವ್ಯಕ್ತಿಗಳು ದೂರ ಆಗ್ತಿದ್ದಾರೆ ಅಂತ. ಬಟ್ ಈ ಒಂದು ವಾರದಲ್ಲಿ ಆ ವ್ಯಕ್ತಿಯಿಂದ ನಿಮ್ಗೆ ಆಗುವಂಥ ಸಮಸ್ಯೆಯಿಂದ ದೇವರು ನಿಮ್ಮನ್ನು ಕಾಪಾಡ್ತಿದ್ದಾರೆ. ನೀವು ಅವ್ರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡ್ತಿದ್ದೀರಾ, ಬಟ್ ಆ ವ್ಯಕ್ತಿ ನಿಮ್ಮಿಂದ ಹೆಲ್ಪನ್ನು ಕೇಳ್ತಿದ್ದಾರೆ. ಬಟ್ ಆ ಹೆಲ್ಪಿಗೆ ನೀವು ಈ ಒಂದು ವಾರದಲ್ಲಿ ನೋವು ಹೇಳೋದ್ರಿಂದ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀರಾ. ಅವರು ನಿಮಗೆ ಎಷ್ಟೇ ಕ್ಲೋಸ್ ಆಗಿರಲಿ, ಎಷ್ಟೇ ಒಳ್ಳೆಯವರಾಗಿರಲಿ, ಆ ಒಂದು ಕೇಳುವಂಥ ವಿಚಾರಕ್ಕೆ ನೀವು ನೋವು ಅಂತ ಹೇಳಿ. ಖಂಡಿತ ಆ ವ್ಯಕ್ತಿ ನೀವು ಎಸ್ ಅಂತ ಹೇಳಿದ್ರೆ ಖಂಡಿತ ಸಮಸ್ಯೆನ ನೀವು ನಿಮ್ಮ ಮೈ ಮೇಲೆ ಹೇಳ್ಕೊಂಡಾಗುತ್ತೆ. ಪಾಯಿಂಟ್ ನಂಬರ್ 1, ಈ ವಿಚಾರದಲ್ಲೂ ಗಮನ ಇರಲಿ. ಈ ಒಂದು ವಾರದಲ್ಲಿ ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಈ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡಬೇಕು ಅಂದ್ಕೊಂಡಿದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಸ್, ನನಗಿಲ್ಲಿ ಏನು ಎನರ್ಜಿ ಸಿಕ್ಕಿದೆ ನಾನು ಅದನ್ನು ತಿಳಿಸ್ತಾ ಇದ್ದೀನಿ. ಕಣ್ಣಿಗೆ ಸಂಬಂಧಪಟ್ಟಾಗೆ ನಿಮಗೆ ಏನಾದರೂ ಹೆಚ್ಚು ಕಣ್ಣು ಉರಿ ಬರುವಂಥದ್ದು, ಅಥವಾ ದೂರದೃಷ್ಟಿ ಕಾಣಿಸ್ತಾ ಇಲ್ಲ, ಅಥವಾ ಏನೇ ಸಂಬಂಧಪಟ್ಟಿರುವ ಕಣ್ಣಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಕೂಡ ಈ ಒಂದು ವಾರದಲ್ಲಿ ನಿವಾರಣೆ ಆಗ್ತಿದೆ. ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಕೂಡ ಈ ಒಂದು ವಾರದಲ್ಲಿ ನಿವಾರಣೆ ಆಗ್ತಿದೆ. ನಿಮ್ಮ ಚರ್ಮಕ್ಕೆ, ನಿಮ್ಮ ಗ್ಲೋನೆಸ್ಗೆ, ನಿಮ್ಮ ಫೇಸ್ ಗ್ಲೋನೆಸ್ಗೆ ನೀವು ಚೆನ್ನಾಗಿ ಕಾಣಬಾರ್ದು, ನಿಮ್ಮ ಲೈಫಲ್ಲಿ ನೀವು ಅಭಿವೃದ್ಧಿ ಕಾಣಬಾರ್ದು, ಅಥವಾ ನೀವೇನಾದರೂ ಕಿಚನಲ್ಲೋ ಅಥವಾ ಏನಾದರೂ ನಿಮ್ಮ ಕೆಲಸದಲ್ಲೋ ಏನಾದರೂ ನಿಮಗೆ ಸ್ಕಿನ್ಗೆ ಏನಾದರೂ ಅಲರ್ಜೀಸ್ ಆಗಿರೋದು, ಅಥವಾ ಏನಾದರೂ ಸಮಥಿಂಗ್ ಎಣ್ಣೆ ಪದಾರ್ಥ ನಿಮಗೆ ಏನಾದರೂ ತಾಗಿ ಅದು ನಿಮ್ಮ ಚರ್ಮ ಸುಟ್ಟಿರೋದು, ಅದು ತುಂಬಾ ನಿಮಗೆ ಪ್ರಾಬ್ಲಮ್ ಆಗಿ ಅದರಿಂದ ನೀವೇನಾದರೂ ಸಮಸ್ಯೆನ ನೋಡಿದರೆ, ಅಥವಾ ನಿಮ್ಮ ಚರ್ಮಕ್ಕೆ ಸಣ್ಣ ಪುಟ್ಟ ಏನಾದರೂ ಏನಾದರೂ ಸ್ಕಿನ್ ಅಲರ್ಜೀಸ್ ಆಗಿದ್ರೆ ಪಾಯಿಂಟ್ ನಂಬರ್ 1, ಈ ಎಲ್ಲದರಿಂದ ಈ ರೀತಿ ನೆಗೆಟಿವಿಟಿ ನಿಮಗೆ ಆಗಲಿ, ನೀವು ಇದ್ರ ಕಡೆ ಫೋಕಸ್ ಮಾಡಲಿ, ನಿಮ್ಮ ವರ್ಕ್ ಕಡೆ, ನಿಮ್ಮ ಯಶಸ್ಸು ಕಡೆ ಫೋಕಸ್ ಮಾಡದೇ ಇರಲಿ ಅಂತ ನಿಮ್ಮನ್ನು ಡೈವರ್ಟ್ ಮಾಡಿ ಈ ರೀತಿ ಆಗಿದ್ರೆ ನಿಮ್ಮ ನೆಗೆಟಿವಿಟೀಸ್, ಖಂಡಿತ ಇದು ಯಾರು ರೆಸನೇಟ್ ಆಗುತ್ತೆ ಅವ್ರು ತಗೊಳ್ಳಿ. ಖಂಡಿತ ನಿಮಗೆ ಈ ಒಂದು ನೆಗೆಟಿವಿಟಿಯಿಂದ ನೀವು ಈ ಒಂದು ವಾರದಲ್ಲಿ ರಿಮೂವ್ ಆಗ್ತಿದೆ, ಈ ಒಂದು ನೆಗೆಟಿವಿಟಿಯಿಂದ ನೀವು ರಿಮೂವ್ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥ ಹಾಗೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗ್ತಿದೆ, ಹೆಚ್ಚಿನ ಪ್ರಗತಿ ಇದೆ. ಯಾವುದಕ್ಕೆ ನೀವು ತುಂಬ ಚಿಂತೆ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆ, ಆ ಚಿಂತೆನ ತಾಯಿಗೆ ಒಪ್ಪಿಸಿ, ಖಂಡಿತ ನಿಮ್ಮನ್ನು ರಕ್ಷಣೆ ಮಾಡ್ತಿರೋದು ತಾಯಿ. ಎಸ್, ಪಾಯಿಂಟ್ ನಂಬರ್ 1, ತುಂಬ ಪ್ರೆಷರ್ ಇದೆ, ಮನೇಲಿ ಕೂಡ ತುಂಬ ಪ್ರೆಷರ್ ಇದೆ, ಔಟ್ಸೈಡ್ ಕೂಡ ಪ್ರೆಷರ್ ಇದೆ, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರು ನಿಮ್ಮನ್ನು ಪ್ರಪೋಸ್ ಮಾಡಿದ್ದಾರೆ ಅವ್ರಿಗೆ ಎಸ್ ಹೇಳ್ಬೇಕಾ ನೋ ಹೇಳ್ಬೇಕಾ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಆ ವ್ಯಕ್ತಿನ ನೀವು ಎಸ್ ಹೇಳ್ಬಹುದು. ಬಿಕಾಸ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಆ ಪ್ರೀತಿ ಸುಳ್ಳು ಆಗಿರ್ಬೋದಾ, ಅಥವಾ ಇದು ನನ್ನ ಲೈಫಿಗೆ ಒಳ್ಳೇದಾ ಕೆಟ್ಟದ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಖಂಡಿತ ಈ ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ಲಿಕ್ಕೆ ಬಂದಿದ್ದಾರೆ. ಕೆಲವ್ರಿಗೆ ಇವರು ಸೋಲ್ಮೇಟ್ ಆಗಿರ್ಬೋದು. ಪಾಯಿಂಟ್ ನಂಬರ್ 1, ಎಸ್. ಈ ಹಿಂದೆ ಯಾವ ವಿಚಾರಕ್ಕೆ ಹಿಡಿದಿದ್ದೀರಾ,
ಯಾರಿಗೆ ನೀವು ಏನಾದರೂ ಶೂರಿಟಿ ಹಾಕಿರ್ಬೋದು, ಅಥವಾ ಯಾರಿಗಾದ್ರೂ ನೀವು ಹಣನ ಕೊಟ್ಟಿರ್ಬೋದು, ಯಾರಿಗಾದ್ರೂ ನೀವು ಸಹಾಯದ ದಾರಿ ತೋರಿಸಿರ್ಬೋದು. ಅವರು ಕ್ಲೆನ್ಸ್ ಆಗಲಿ ಅಂತ ನೀವು ಹೊಸ ದೇವಸ್ಥಾನಕ್ಕಾಗಿರ್ಬೋದು, ಕ್ಷೇತ್ರಗಳಿಗಾಗಿರ್ಬೋದು, ಏನಾದರೂ ನೀವು ಆ ವ್ಯಕ್ತಿಗಳಿಗೆ ನೀವು ಪರಿಚಯಿಸಿದ್ರೆ, ಈವನ್ ವಾರದನ್ನ ಆಗಲೇ ಹೇಳಿದಾಗೆ ಯಾರಾದರೂ ನಿಮ್ಮ ಹತ್ರ ಸಹಾಯನ ಕೇಳ್ತಿದ್ರೆ, ನಿಮ್ಮ ತುಂಬ ಹತ್ರ ಇರೋ ವ್ಯಕ್ತಿಗಳು ನೋ ಅಂತ ಹೇಳಿ. ಬಿಕಾಸ್ ಆ ವ್ಯಕ್ತಿಯಿಂದ ನಿಮಗೆ ಹೆಚ್ಚಿನ ಬರ್ಡನ್ ಆಗ್ತಿದೆ. ಆ ಬರ್ಡನ್ ನೀವು ತಗೊಳ್ಬೇಡಿ. ಎಸ್, ಅದು ಸಂಬಂಧ ಎಷ್ಟು ದಿವಸ ನಿಮ್ಮ ಹತ್ರ ಉಳಿಬೇಕು, ಆ ಸಂಬಂಧ ಅಷ್ಟು ದಿವಸ ಉಳೀಲಿ. ತುಂಬ ಫೋರ್ಸ್ ಮಾಡ್ಕೋಬೇಡಿ, ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಪಾಯಿಂಟ್ ನಂಬರ್ 1, ಎಚ್ಚರಿಕೆಯಿಂದ ಮುಂದೆ ಹೋಗಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ವಿಚಾರ ಮಾಹಿತಿ ಸಿಗ್ತಿದೆ, ಅದನ್ನು ಸ್ವೀಕಾರ ಮಾಡಿ. ಎಸ್, ಯಾರಿಗಾದರೂ ನೀವು ಗ್ರ್ಯಾಟಿಟ್ಯೂಡ್ನ ತಿಳಿಸ್ಬೇಕಿದ್ರೆ, ನೀವು ನಂಬಿರುವಂಥ ದೈವಕ್ಕೆ, ನಿಮ್ಮ ತಂದೆ ತಾಯಿಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿ. ನಿಮ್ಮ ತಂದೆ ತಾಯಿ ಮಾಡಿರುವಂಥ ಪುಣ್ಯ ನಿಮಗೆ ಈ ಒಂದು ವಾರದಲ್ಲಿ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಯಾವುದಕ್ಕಾಗಿ ವೇಟ್ ಮಾಡ್ತಿದ್ದೀರಾ, ಜಾಬ್, ಮನಿ, ಅಥವಾ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಎಸ್, ನಿಮ್ಮ ಸುತ್ತ ಅಥವಾ ನೀವು ಯಾವುದಾದ್ರೂ ಗುರುಗಳನ್ನು ನಂಬಿದ್ದೀರಾ, ಅಥವಾ ನೀವು ಗುರುಗಳಾಗಿ ಆರಾಧಿಸ್ತಿದ್ದೀರಾ, ಆ ಗುರುಗಳಿಂದ ನಿಮಗೆ ವಿಶೇಷವಾಗಿ ಏನಾದರೂ ಮೆಸೇಜ್ ಸಿಗಬಹುದು. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಆಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಕೆಲವು ಮಾತುಗಳು ಕೆಲವು ವ್ಯಕ್ತಿಗಳ ಬಾಯಿಗಳಿಂದ ಬಂದಾಗ ಅದು ಸತ್ಯ ಅಂತ ಅನಿಸುತ್ತೆ. ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳು ನಿಮಗೆ ಸತ್ಯವನ್ನು ಹೇಳ್ತಿದ್ದಾರೆ, ಸತ್ಯವನ್ನು ಮಾತಾಡಿಸ್ತಿದ್ದಾರೆ. ಆ ವ್ಯಕ್ತಿಗಳ ಮಾತು ನಿಮಗೆ ಮನಸ್ಸಿಗೆ ಬೇಗ ತಗೋತಿದ್ದೀರ. ಎಸ್, ಆ್ಯಂಡ್ ಈ ಒಂದು ವಾರ ಹೊಸ ಪ್ರೀತಿ ನಿಮ್ಮ ಬದುಕಿಗೆ ಬರ್ತಿದೆ. ತುಂಬ ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿರೋದೇ ನಿಮಗೆ ತುಂಬ ಆನಂದ ಅನ್ನಿಸ್ತಿದೆ. ಎಸ್, ಯಾವುದಾದ್ರೂ ತುಂಬ ಲಾಂಗ್ ಲೊಕೇಶನ್ಗೆ ಹೋಗಬೇಕು ಅಂತ ನೀವು ಟ್ರಾವೆಲ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಖಂಡಿತ ಈ ಒಂದು ವಾರ ನೆಕ್ಸ್ಟ್ ವೀಕಲ್ಲಿ ನೀವು ಹೊಸ ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಪಾಯಿಂಟ್ ನಂಬರ್ 1, ಹೊಸ ನಿಮ್ಮ ಔಟ್ಲುಕ್ ಕೆಲವು ವ್ಯಕ್ತಿಗಳಿಗೆ ತುಂಬ ಇಷ್ಟ ಆಗ್ತಿದೆ, ಅಟ್ರಾಕ್ಟ್ ಅನ್ನಿಸ್ತಿದೆ. ನಿಮ್ಮಿಂದ ಹೊಸ ವಿಚಾರಗಳು ಇನ್ನಷ್ಟು ವ್ಯಕ್ತಿಗಳ ಕಿವಿಗೆ ಬೀಳ್ತಿದೆ. ಬಟ್ ಆ ಥರ ಬೇಡ. ನಿಮ್ಮ ಹಿರಿಯರು ಏನು ಹೇಳ್ತಿದ್ದಾರೆ ಅದ್ರ ಕಡೆ ಫೋಕಸ್ ಮಾಡಿ. ಯಾವ್ದು ಬೇಡ ಅಂದರೆ ಅದನ್ನ ಹಠ ಮಾಡ್ತಿದ್ದೀರಾ. ವಿದ್ಯಾರ್ಥಿಗಳು ಅಷ್ಟೇ, ಹಾಗೆ ನೀವೇನು ಜಾಬಲ್ಲಿದ್ದರೂ ಅಷ್ಟೇ. ಎಷ್ಟೇ ನೀವು ಎತ್ತರಕ್ಕೆ ಬೆಳೀರಿ, ಎಷ್ಟೇ ನೀವು ದೊಡ್ಡವರಾಗಿರಲಿ, ಬಟ್ ನಿಮ್ಮ ತಂದೆ ತಾಯಿ ನೀವಿನ್ನೂ ಮಕ್ಕಳೇ. ಪಾಯಿಂಟ್ ನಂಬರ್ 1, ನಿಮ್ಮ ತಂದೆ ತಾಯಿ ಮಾತನ್ನು ಕೇಳಿ. ಎಸ್, ನಿಮ್ಮ ಮುಂದೆ ಗುರಿ ಇದೆ, ನಿಮ್ಮ ಹಿಂದೆ ಗುರು ಇದ್ದಾರೆ. ಖಂಡಿತ ಗುರುವಿನ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಾಯಿಂಟ್ ನಂಬರ್ 1ಗಿದೆ. ಆಷಾಢ ಮಾಸ ಕೂಡ ಬರ್ತಿದೆ. ಯಾರೆಲ್ಲ ತಾಯಿ ದರ್ಶನ ಮಾಡ್ತಿದ್ದೀರಾ, ನಿಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗಲಿ. ತಾಯಿ ದರ್ಶನ ಮಾಡಿ, ಹಾಗೆ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಯಾವುದು ಕೆಲಸ ಆಗಬೇಕಾಗಿದೆ ಖಂಡಿತ ತುಳಸಿ ಮುಂದೆ ದೀಪ ಹಚ್ಚಿ, ತಾಯಿ ಚಾಮುಂಡೇಶ್ವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗಲಿ. ಹಾಗೆ ಯಾರಿಗಲಿ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಪಾಯಿಂಟ್ ನಂಬರ್ 1, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಆ ವಿಚಾರನ ನೀವು ಕೇಳ್ತಿದ್ದೀರಾ. ಎಸ್, ಬೇಡದಿರೋ ವಿಚಾರಕ್ಕೆ ಹೆಚ್ಚಿನ ಟೆನ್ಷನ್ ಇದೆ, ಅಥವಾ ಯಾರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿದ್ದೀರಾ ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿ ಜೀವನದಲ್ಲಿ. ನಿಮ್ಮ ಪ್ರೀತಿನ ವ್ಯಕ್ತಿ ಕಿತ್ಕೋತಿದ್ದಾರೆ, ಅಥವಾ ನಿಮ್ಮ ಪ್ರೀತಿ ನಿಮಗೆ ದೂರ ಆಗ್ತಿದ್ದಾರೆ ನನ್ನ ವ್ಯಕ್ತಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ನ ದಾರಿ ತಪ್ಪಿಸ್ತಿದ್ದಾರೆ. ಪಾಯಿಂಟ್ ನಂಬರ್ 1, ನೀವು ಇಷ್ಟಪಟ್ಟಿರೋ ವ್ಯಕ್ತಿನ ದಾರಿ ತಪ್ಪಿಸ್ತಿದ್ದಾರೆ. ನಿಮಗೆ ಆ ವ್ಯಕ್ತಿ ಸಿಗಬಾರ್ದು ಅಂತ ಬಯಸ್ತಿದ್ದಾರೆ. ಬಟ್ ಯಾವುದೇ ಒಂದು ನೆಗೆಟಿವಿಟಿ, ಆ ದೃಷ್ಟಿ ಅಥವಾ ಆ ಥರ ನೆಗೆಟಿವಿಟಿ ಆಗಿದ್ರೆ ಅದು ಕೂಡ ಈ ಒಂದು ವಾರದಲ್ಲಿ ಕ್ಲೆನ್ಸಿಂಗ್ ಆಗ್ತಿದೆ. ಆ್ಯಂಡ್ ನೀವು ಕೂಡ ಈ ವಿಚಾರದಲ್ಲಿ ತುಂಬ ಒಳ್ಳೆಯ ನಿರ್ಧಾರನ ತಗೋತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಮಾತಾಡಬೇಕು ಅನಿಸ್ತಿದೆ, ಮಾತಾಡಿ. ಹಾಗೆ ಈ ಒಂದು ವಾರದಲ್ಲಿ ಯಾವುದಾದ್ರೂ ಹೊಸ ಪೂಜೆ ಹಾಗೂ ಹೊಸ ದೇವಸ್ಥಾನ ನಿರ್ಮಾಣ, ಆ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿರ್ಬೋದು. ದೇವಸ್ಥಾನದ ಕಳಶ ಪ್ರತಿಷ್ಠಾಪನೆಗೆ ನೀವು ಪ್ರಾರ್ಥನೆ ಮಾಡ್ತಿರಬಹುದು. ಹಾಗೆ ನಿಮ್ಮ ಮನಸ್ಸ ಇಚ್ಛೆಗೆ ಸಂಕಲ್ಪ ಏನಿದೆ
ನಿಮ್ಮ ಇಷ್ಟಾರ್ಥ ಖಂಡಿತ ಸಿದ್ಧಿ ಆಗ್ತಿದೆ. ಗೋಗೆ ನಿಮ್ಮ ಕೈ ಎಸ್ತದೇನೆ ಏನಾದರೂ ತಿನ್ನಲಿಕ್ಕೆ ಕೊಡಿ, ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡಿ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾವುದು ಹೊಸ ವಿಚಾರ ಬರಬೇಕಿದೆ, ಯಾವ ಹೊಸ ಸುದ್ದಿ ಒಂದು ವಾರದಲ್ಲಿ ಫಸ್ಟಾಗಿ ಕೇಳ್ತಿದ್ದೀರಾ. ಖಂಡಿತ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿ ನಡೀತಿದೆ. ಪಾಲ್ ನಂಬರ್ 1, ಯಾರು ಅದನ್ನು ತಡೀತಿದ್ದಾರೆ, ನಿಮ್ಮ ಲೈಫಲ್ಲಿ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾರೆ, ಖಂಡಿತ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಮುಂದೆ ಹೋಗ್ತಿದ್ದೀರಾ, ನಿಮ್ಮ ಜರ್ನೀಸ್ ಕಂಟಿನ್ಯೂ ಆಗ್ತಿದೆ. ಬಟ್ ನಿಮ್ಮ ಲೈಫಲ್ಲಿ ಯಾರು ಅರ್ಧಕ್ಕೆ ಬಂದು ನಿಮಗೆ ನೋವು ಮಾಡ್ತಿದ್ದಾರೆ, ಅಥವಾ ನಿಮ್ಮ ಕುಟುಂಬದ ಸದಸ್ಯರಿರ್ಬೋದು, ನೆಗೆಟಿವ್ ಇದೆ, ಆ ನೆಗೆಟಿವಿಟಿಯಿಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ ಈ ಒಂದು ವಾರ. ಪಾಲ್ ನಂಬರ್ 1, ಎಸ್. ನಿಮಗೆ ರಿಂಗ್ ಇರಬಹುದು, ಇಯರಿಂಗ್ ಇರಬಹುದು, ಅಥವಾ ಬಳೆಗಳಿರಬಹುದು, ಯಾರಾದರೂ ನಿಮಗೆ ಗಿಫ್ಟ್ ಕೊಡ್ಬೋದು ಈ ಒಂದು ವಾರದಲ್ಲಿ. ಅದು ನಿಮಗೆ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಎಸ್, ಕಾನೂನಿಗೆ ಸಂಬಂಧಪಟ್ಟಿರುವಂಥ ಕೆಲಸದಲ್ಲಿ ಖಂಡಿತ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ. ಹೆಚ್ಚಾಗಿ ಯಾವ ವ್ಯಕ್ತಿನ ನಂಬಿ ನೀವು ಮುಂದೆ ಹೋಗ್ತಿದ್ದೀರಾ, ನಿಮ್ಮ ಒಂದು ಕಾನೂನಿಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಇಲ್ಲಿ ಕೆಲವರು. ಆ ಕೆಲಸ ತುಂಬ ಸ್ಟ್ರಕ್ ಅನ್ನಿಸ್ತಿದೆ, ತುಂಬಾ ಟೆನ್ಷನ್ ಇದೆ, ಪ್ರೆಷರ್ ಇದೆ, ಆಗ್ತಾ ಇಲ್ಲ ಅಂತ. ನೋ, ಮಾಡಬೇಡಿ. ನಿಧಾನವಾಗಿ ನಿರ್ಧಾರ ತಗೊಳ್ಳಿ. ಆ ಥರ ಮಾಡಬೇಡಿ. ಆ ರೀತಿ ಆಗಲಿ ಅಂತ ನಿಮ್ಮ ಮನಸ್ಸನ್ನು ಯಾರು ಬೇರೆ ವಿಚಾರನ ಥಾಟ್ಸ್ನ ತುಂಬಿದ್ದಾರೆ ತಲೆಯಲ್ಲಿ, ಅದನ್ನು ತೆಗೆದುಹಾಕಿ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಈ ಒಂದು ವಾರದಿಂದ ಶುರು ಆಗ್ತಿದೆ, ಆರಂಭ ಆಗ್ತಿದೆ. ಆಗಲಿ ನೀವು ಅದನ್ನು ಬೇಡ ಅಂತ ತಿರಸ್ಕಾರ ಮಾಡಬೇಡಿ. ರಾಜೀನಾಮೆ ಕೊಡಬೇಕು ನಿಮ್ಮ ಕೆಲಸಕ್ಕೆ ಅಂದ್ಕೊಂಡಿದ್ರೆ, ಯಾವುದೇ ಆಗಲಿ, ನೀವು ಯಾವುದೇ ಕೆಲಸ, ಯಾವುದೇ ವೃತ್ತಿಯಲ್ಲಿ ನೀವು ಕೆಲಸ ಮಾಡಲಿ, ಅದಕ್ಕೆ ನೋ ಅಂತ ಹೇಳಿ. ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ, ಹೆಚ್ಚಿನ ಆಶೀರ್ವಾದ ಸಿಗ್ತಿದೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬದುಕಲ್ಲಿ. ಎಸ್, ನೀವೇನೇ ಒಂದು ಪ್ರಶ್ನೆ ಕೇಳಿದರೆ, ಈ ವಾರದಲ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಎಸ್ ಇದೆ. ಹೊಸ ವ್ಯಕ್ತಿ ಹಾಗೂ ಯಾರನ್ನ ನೀವು ತುಂಬ ಮಿಸ್ ಮಾಡ್ತಿದ್ದೀರಾ, ಯಾರ ಹತ್ರ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಅವರಾಗೆ ಬರ್ತಿದ್ದಾರೆ. ಎಸ್, ಎವ್ರಿಥಿಂಗ್ ಹ್ಯಾಸ್ ಬೀನ್ ಹ್ಯಾಪಿನೆಸ್ ಇನ್ ಯೋರ್ ಲೈಫ್ ಇನ್ ಈ ಒಂದು ವಾರ. ಪಾಲ್ ನಂಬರ್ 1 ತುಂಬಾ ಹ್ಯಾಪಿನೆಸ್ ಇದೆ ಪಾಲ್ ನಂಬರ್ 1ಗೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ನಂಬರ್ 2 ಯಾರಿ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ? ಮೊದಲೇದಾಗಿ ಬೆಲ್ಲಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಈ ಒಂದು ವಾರ ನಿಮ್ಗೆ ಏನು ಚೇಂಜಸ್ ಇದೆ ನೋಡೋಣ. ನಂಬರ್ 2. ಎಸ್, ನಂಬರ್ 2 ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಓಲ್ಡ್ ಥಿಂಗ್ಸ್ಗಳು ಏನಾದರೂ ನೀವು ಉಪಯೋಗಿಸ್ದೇ ಇರೋದು, ಅದು ಡ್ಯಾಮೇಜ್ ಆಗಿರೋ ವಸ್ತುಗಳನ್ನು ಈ ಒಂದು ವಾರದಲ್ಲಿ ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಹೊಸ ವಿಚಾರಗಳು, ಹೊಸ ಚರ್ಚೆಗಳು, ಹೊಸ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಿದೆ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸದಲ್ಲಿ. ಪಾಲ್ ನಂಬರ್ 2. ಹಾಗೆ ಈ ಒಂದು ವಾರ ಪಾಲ್ ನಂಬರ್ 2ಗೆ ಹೊಸ ದಾರಿ ಸಿಗ್ತಿದೆ. ನೀವು ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ನಿಮ್ಮ ಕೆಲಸದಲ್ಲಿ ಹೊಸ ಐಡಿಯಾಸ್ ಸಿಗ್ತಿದೆ. ಪಾಲ್ ನಂಬರ್ 2. ಹಾಗೆ ಈ ಒಂದು ವಾರ ಹೆಚ್ಚಾಗಿ ನೀವು ಯಾವುದಾದ್ರೂ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಖುಷಿ ಆಗ್ತಿದೆ. ಹೆಚ್ಚಿನ ಸಮಾರಂಭಗಳಿಗೆ ಪಾಲ್ಗೊಳ್ತಿದ್ದೀರಾ. ಹಾಗೆ ಹೆಚ್ಚು ಆ್ಯಕ್ಟಿವ್ ಆಗ್ತಿದ್ದೀರಾ ಈ ಒಂದು ವಾರ. ಯಾವುದೇ ಜಾಯಿಂಟ್ ಪೇಯ್ನ್ಸ್ ಇರಲಿ, ಮಂಡಿ ನೋವು, ತಲೆನೋವು, ಬ್ಯಾಕ್ ಪೇಯ್ನ್, ಈ ರೀತಿ ಏನೇ ನಿಮಗೆ ಸಮಸ್ಯೆಗಳಿತ್ತು, ಅಥವಾ ನಿಮಗೆ ಈ ಹಿಂದೆ ಇದರಿಂದ ಏನಾದರೂ ಇಂಜುರೀಸ್ ಆಗಿ ಅದಕ್ಕೆ ಆಪ್ರೇಷನ್ ಆಗಿದ್ರೆ ಆ ಹಳೆ ನೋವುಗಳು ನಿಮ್ಗೆ ಏನಾದರೂ
ತುಂಬಾ ನೋವು ಕೊಡ್ತಿದ್ರೆ ಈ ಒಂದು ವಾರದಲ್ಲಿ ಈ ನೋವಿಂದ ರಿಲೀಸ್ ಆಗ್ತಿದ್ದೀರಾ. ಹಾಗೆ ಏನಾದರೂ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ರೆ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು, ಖಂಡಿತ ಈ ಒಂದು ವಾರದಲ್ಲಿ ಆ ಅರ್ಕೆ ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಅದು ನಿಮಗೆ ಜ್ಞಾಪನಕ್ಕೆ ಬರ್ತಿದೆ, ನಿಮ್ಮ ಒಂದು ಮೈಂಡಿಗೆ ಬರ್ತಿದೆ. ಯಾವುದು ದೇವರ ಅರ್ಕೆಯಿಂದ ನಿಮಗೆ ಮತ್ತೆ ಆ ಪೇಯ್ನ್ಗಳು ಕಾಣಿಸ್ತಿದೆ. ಆ ಪೇಯ್ನ್ ಯಾಕೆ ಕಾಣಿಸ್ತಿದೆ ಅಂತ ಈ ಒಂದು ವಾರದಲ್ಲಿ ನೀವು ಆ ಅರ್ಕೆನ ಮರ್ತಿದ್ದೀರಾ. ಆ ಅರ್ಕೆ ಮತ್ತೆ ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಯಾರನ್ನ ನೀವು ಓಪನ್ ಅಪ್ ಆಗಿ ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಯಾರ ಜೊತೆ ಸ್ನೇಹ ಬೆಳೆಸಿದ್ದೀರಾ, ತುಂಬ ವರ್ಷಗಳಿಂದ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದರು, ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನಿಮ್ಮ ಯಶಸ್ಸಿಗೆ ಸ್ವಲ್ಪ ದೃಷ್ಟಿನ ಹಾಕ್ತಿದ್ದಾರೆ. ನಿಮ್ಮ ಯಶಸ್ಸಿಗೆ ಒಂದು ರೀತಿ ನೆಗೆಟಿವ್ ಆಗಿ ಆ ವ್ಯಕ್ತಿಗಳಿದ್ದಾರೆ. ಯಾರನ್ನು ತುಂಬ ನಂಬಿದ್ದೀರಾ ಆ ವ್ಯಕ್ತಿಗಳು ತುಂಬ ವರ್ಷಗಳಿಂದ ಪರಿಚಯಗಳಿದೆ. ಆ ವ್ಯಕ್ತಿಯಿಂದ ನಿಮಗೆ ಹೆಲ್ಪ್ ಸಿಕ್ಕಿದೆ, ನೀವು ಆ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ದೀರಾ. ಬಟ್ ಈ ಒಂದು ವಾರ ಆ ವ್ಯಕ್ತಿಯ ಸ್ವಭಾವ, ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ. ಪಾಯಿಂಟ್ ನಂಬರ್ 2, ಹಾಗೆ ಈ ಒಂದು ವಾರದಲ್ಲಿ ನೀವು ಹೊಸ ಏನು ಭೂಮಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇರೋ ಮನೇನ ಆಲ್ಟರ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಒಂದು ಹಿರಿಯರ ಒಂದು ಮನೆ, ತೋಟದ ಮನೆ, ಅದೇ ರೀತಿ ಯಾವುದೋ ಹಳೆ ಮನೆಗಳಿದೆ, ಅದನ್ನು ಮತ್ತೆ ನೀಟಾಗಿ ಕ್ಲೆನ್ಸ್ ಮಾಡ್ತಿದ್ದೀರಾ. ಆ ಕಟ್ಟಡಗಳಿಗೆ ಏನಾದರೂ ಹಾಳಾಗಿದ್ರೆ ಅದನ್ನು ರೀಪ್ಲೇಸ್ ಮಾಡಿ ನೀಟಾಗಿ ಅದನ್ನು ಸ್ವಚ್ಛ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ಸಾರಿ ನನ್ನ ಪ್ರೊನೌನ್ಸಿಯೇಷನ್ ಅಥವಾ ನಾನೇನಾದರೂ ಇಲ್ಲಿ ಮಿಸ್ಟೇಕ್ ಮಾಡಿದರೆ ಸಾರಿ. ಆ ಮನೇನ ಮತ್ತೆ ನೀವು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ನಿಮ್ಮ ಪೂರ್ವಜರರು, ನಿಮ್ಮ ಹಿರಿಯರು ಆ ಮನೆಯಲ್ಲಿ ವಾಸಿಸಿದ್ದಾರೆ. ಆ ಮನೆ ನೆನಪಿಗೋಸ್ಕರ ನೀವು ಉಳಿಸ್ಕೋತಿದ್ದೀರಾ. ಆ ಮನೆಯಲ್ಲಿ ನೀವು ಹೆಚ್ಚಾಗಿ ಎಂಜಾಯ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ಎಸ್, ಮೆಡಿಟೇಷನ್. ಈ ಒಂದು ವಾರದಲ್ಲಿ ನಿಮ್ಮ ಮೆಡಿಟೇಷನ್ ಮಾಡಿ, ಅಥವಾ ನೀವು ಮೆಡಿಟೇಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಎನಿಥಿಂಗ್ ನೀವೇನೇ ಮಾಡ್ತಿರ್ಲಿ ಈ ಒಂದು ವಾರದಲ್ಲಿ ನಿಮ್ಗೆ ಇನ್ನಷ್ಟು ವಿಚಾರಗಳು ನಿಮಗೆ ಸಿಗ್ತಿದೆ. ಯಾವುದ್ರ ಕಡೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ದಾರಿ ಸಿಗ್ತಿದೆ. ಯಾವುದು ಬ್ಲಾಕೇಜಸ್ ಇದೆ ಅದು ಆ ಬ್ಲಾಕೇಜಸ್ ಕ್ಲಿಯರ್ ಆಗ್ತಿದೆ. ಯಾರು ಮುಖವಾಡ ಹಾಕ್ಕೊಂಡು ನಿಮ್ಮ ಲೈಫಿಗೆ ನಿಮ್ಮ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಬರ್ತಿದ್ದಾರೆ, ನಿಮ್ಮ ಸೀಕ್ರೆಟ್ಸ್ನ ತಿಳ್ಕೊಳ್ಳೋಕ್ಕೆ ಬರ್ತಿದ್ದಾರೆ ಈ ಒಂದು ವಾರದಲ್ಲಿ. ಅದು ಕೂಡ ಅವರ ಆಸೆ ನಿರಾಶೆ ಆಗ್ತಿದೆ. ಎಸ್, ಆ್ಯಂಡ್ ನೀವು ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ನೀವು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದೀರಾ. ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಅಥವಾ ವರ್ಕ್ ಮಾಡದೆ ಮನೇಲಿದ್ದೀರಾ, ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದೀರಾ. ಈವನ್ ವಾರದಲ್ಲಿ ನಿಮಗೆ ನೀವು ಇಷ್ಟಪಟ್ಟಿರೋ ಜಾಬ್, ನೀವು ಅಂದ್ಕೊಂಡಿರೋಂಥ ಜಾಬ್ನ ನೀವು ಈ ಒಂದು ವಾರದಲ್ಲಿ ನಿಮಗೆ ಜಾಬ್ ಆಫರ್ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ಹೊಸ ವಿಚಾರಗಳು ಕಿವಿಗೆ ಬೀಳಲಿ. ಹಾಗೆ ಹೊಸ ಹಿಂದೆ ಆಗಿರುವಂತಹ ಘಟನೆಗಳು ನೆನೆಸ್ಕೊತ, ನೀವು ಪಾಸ್ಟ್ ಬಗ್ಗೆ ನೆನೆಸ್ಕೊತ ತುಂಬ ಮನಸ್ಸಿಗೆ ನೋವು ಮಾಡ್ಕೋತಿದ್ದೀರಾ. ಅದನ್ನು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿಗೆ ಕುಗ್ಬಾರ್ದು. ನೀವು ಧೈರ್ಯದಿಂದ ಎದುರಿಸ್ಬೇಕು. ನೀವು ಇನ್ನೊಬ್ರಿಗೆ ಸಾಂತ್ವನ, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ದೀರಾ. ಇನ್ನೊಬ್ಬರ ಲೈಫಿಗೆ ನೀವು ಒಂದು ರೀತಿ ಹೆಲ್ಪನ್ನು ಮಾಡಿದ್ದೀರಾ. ಬಟ್ ನೀವು ಒಂದು ರೀತಿ ಎಲ್ಲೋ ಈ ಒಂದು ವಾರದಲ್ಲಿ ಸ್ವಲ್ಪ ಕುಗ್ತಿದ್ದೀರಾ. ಮನಸ್ಸಿಗೆ ನೋವಾಗ್ತಿದೆ, ಹಳೆ ವಿಚಾರಗಳಿಂದ ನೋವಾಗ್ತಿದೆ. ಅದನ್ನು ಕ್ಲೆನ್ಸ್ ಮಾಡಿ. ಪಾಯಿಂಟ್ ನಂಬರ್ 2, ಹೆಚ್ಚಾಗಿ ಹಳೆ ಸಾಂಗ್ಸ್ನ ನೀವು ಕೇಳ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಈ ಒಂದು ವಾರ ನಿಮಗೆ ತುಂಬ ವಿಶೇಷ ಅಂತ ಹೇಳ್ಬೋದು. ಜೊತೆಗೆ ಇನ್ನಷ್ಟು ಹೊಸ ವಿಚಾರಗಳ ಜೊತೆಗೆ ನೀವೇನಾದರೂ ಆಸೆ ಪಟ್ಟಿರೋ ವಸ್ತುಗಳು ತುಂಬ ದಿವಸದಿಂದ, ಅದನ್ನು ತುಂಬ ವರ್ಷದಿಂದ ತಗೋಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಹಣನ ಉಳಿತಾಯ ಮಾಡಿದ್ದೀರಾ, ಅದನ್ನು ಖರ್ಚಾಗೋಯ್ತು, ಅಥವಾ ಎನಿಥಿಂಗ್ ನೀವು ತಗೋಬೇಕು ಅಂತ ಅಂದ್ಕೊಂಡಿರೋ ವಸ್ತುಗಳನ್ನ ಈ ಒಂದು ವಾರದಲ್ಲಿ ಅದನ್ನು ತಗೋತಿದ್ದೀರಾ. ನಿಮ್ಮ ಹತ್ರ ದುಡ್ಡಿರಲಿ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇರಲಿ, ಅದು ಹೇಗಾದರೂ ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ವಸ್ತು ನಿಮ್ಮ ಕಣ್ಮುಂದೆ ಬರ್ತಿದೆ. ಅದು ಗಿಫ್ಟ್ ಆಗಿರ್ಬೋದು, ಅಥವಾ ನೀವೇ ತಗೋತಿರ್ಬೋದು. ಅದೊಂದು ರೀತಿ ಅನಿರೀಕ್ಷಿತವಾಗಿ ನಿಮ್ಮ ಲೈಫಿಗೆ ಬರ್ತಿದೆ. ಎಸ್, ಈ ಒಂದು ವಾರದಲ್ಲಿ ಪಾಯಿಂಟ್ ನಂಬರ್ 2ಗೆ ನೀವೇನಾದರೂ ಸಂಗೀತ ಅಭ್ಯಾಸ ಮಾಡ್ತಿದ್ರೆ, ಅಥವಾ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಅಥವಾ
ಹೆಚ್ಚಾಗಿ ನೀವು ಇನ್ಯಾವುದಕ್ಕಾದ್ರೂ ಕೋರ್ಸಸ್ಗೆ, ಆ್ಯಕ್ಟಿಂಗ್ ಕೋರ್ಸಸ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಒಂದು ಟ್ಯಾಲೆಂಟ್ನ ಜನಗಳಿಗೆ ತೋರಿಸ್ಬೇಕು ಅಂದ್ಕೊಂಡಿದ್ರೆ, ಈ ಒಂದು ವಾರದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಇದೆ. ಹಾಗೆ ನಿಮ್ಮ ಯಾವುದೇ ಒಂದು ಕೋರ್ಸಸ್ ಜಾಯಿನ್ ಆಗಿದ್ರೆ ಅದು ಅರ್ಧದಲ್ಲಿ ಡ್ರಾಪ್ ಆಗಿದ್ದರೆ, ಫೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಮತ್ತೆ ಅದನ್ನು ನೀವು ಕಲಿತಿದ್ದೀರಾ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಹೊಸದೇನಾದ್ರೂ ನಾನು ಮಾಡಬೇಕು, ಹಾಗೆ ನಾನು ಸುಮ್ಮನೆ ಕೂರಬಾರ್ದು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ಇನ್ನೂ ಸಮಾಧಾನ ಅನಿಸಿಲ್ಲ. ಈ ಒಂದು ವಾರದಲ್ಲಿ ನಿಮಗೆ ಹೊಸ ಕೆಲಸ ಹಾಗೂ ಹೊಸ ಸ್ಥಳ, ನೀವು ಮಾಡುವ ಕೆಲಸದಲ್ಲಿ ಬೇರೆ ಸ್ಥಳಕ್ಕೆ ನೀವು ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಪ್ರಮೋಷನ್ ಆಗ್ಬೋದು. ನಿಮ್ಗೆ ಖುಷಿ ಆಗ್ತಿದೆ. ಹಾಗೆ ಯಾವುದು ನಿಮಗೆ ಮುಚ್ಚಿಟ್ಟಿರುವಂತಹ ಸತ್ಯಗಳು ನಿಮ್ಮ ಕೆಲಸದಲ್ಲಿ ಆಗಿರಬಹುದು, ಯಾವುದೇ ಪತ್ರಗಳಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಎನಿಥಿಂಗ್, ನಿಮ್ಮ ಕುಟುಂಬದ ವ್ಯಕ್ತಿಗಳ ವಿಚಾರವಾಗಿರ್ಬೋದು, ಏನೇ ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಆ ಸತ್ಯ ನಿಮಗೆ ಹೊರಗಡೆ ಬೀಳ್ತಿದೆ. ಆ ಸತ್ಯನ ನೀವು ತಿಳ್ಕೊಳ್ಳೋವಂಥ ಪ್ರಯತ್ನ ನೀವು ಮಾಡ್ತಿದ್ದೀರಾ. ಇನ್ನಷ್ಟು ನಿಮಗೆ ವಿಚಾರಗಳು ಗೊತ್ತಾಗಬೇಕಾಗಿದೆ ಅಂತ. ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಸಿಗ್ತಿದೆ. ಹೊಸ ಮೀಟ್ ಪರ್ಸನ್ಸಿಂದ ನಿಮಗೆ ಹೆಚ್ಚಿನ ಹೆಲ್ಪಿಂಗ್ ಸಿಗ್ತಿದೆ. ಹಾಗೆ ನಿಮ್ಮ ಲೈಫಲ್ಲಿ ಯಾರು ಸ್ನೇಹಿತರಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮಗೆ ಹೆಲ್ಪ್ ಸಿಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಎಸ್, ಯಾರಾದರೂ ನಿಮಗೆ ಏನಾದರೂ ತಿನ್ನಲಿಕ್ಕಾಗಿರ್ಬೋದು ಅಥವಾ ನಿಮ್ಮ ಹತ್ರ ಇರುವಂತಹ ವಸ್ತ್ರಗಳು ಅಥವಾ ಏನಾದರೂ ನಿಮಗೆ ದಾನವನ್ನು ಕೊಡಿ ಅಂತ ಕೇಳಬಹುದು. ಯಾವುದಾದ್ರೂ ರೂಪದಲ್ಲಿ ನೀವು ನಂಬಿರೋ ದೈವ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಒಂದು ವಾರದಲ್ಲಿ ಬರ್ಬೋದು. ಅದು ರಾಯರೇ ಆಗಿರಬಹುದು. ನನಗೆ ತುಂಬ ಸ್ಟ್ರಾಂಗ್ ಆಗಿಲ್ಲ ಅನಿಸ್ತಾ ಇದೆ, ರಾಯರು ನಿಮ್ಮ ಹತ್ರ ಏನಾದರೂ ಕೇಳ್ತಿರ್ಬೋದು ಅಂತ. ಯಾರಿಗೂ ನೀವು ಈ ಒಂದು ವಾರದಲ್ಲಿ ಇಲ್ಲ ಅನ್ಬೇಡಿ. ಏನಾದರೂ ನಿಮ್ಮ ಕೈಲಾಗಿದ್ದ ಸೇವೆನ ಅವರಿಗೆ ಮಾಡಿ. ಖಂಡಿತ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಪ್ರಗತಿ ಇದೆ. ಯಾರಲ್ಲಿ ಸ್ವಂತ ವೆಹಿಕಲ್ಸ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ, ಅದರಲ್ಲಿ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೆಚ್ಚಿನ ಲಾಭ ಇದೆ. ಈ ವೀಕಿಂದನೇ ನಿಮಗೆ ಹೆಚ್ಚು ನಂದೀಶ ಕಾಣಿಸ್ತಿರಬಹುದು ಅಥವಾ ನಿಮಗೆ ಹಸು ಕಾಣಿಸ್ತಿರಬಹುದು ಅಥವಾ ಯಾವುದಾದ್ರೂ ದೇವರ ಮೂರ್ತಿ ನಿಮಗೆ ಕತ್ತಲೆಯಲ್ಲಿ ಕಾಣಿಸೋ ರೀತಿ ಕಾಣಿಸಿರಬಹುದು. ಫೈಲ್ ನಂಬರ್ 2, ಖಂಡಿತ ಆ ಕತ್ತಲೆ ಕಾಣಿಸಿರುವಂಥ ಮೂರ್ತಿ ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ ಖಂಡಿತ ಈ ಒಂದು ವಾರದಲ್ಲಿ ಆ ದೇವರು ಯಾರು ಅಂತ ನಿಮಗೆ ಹೆಚ್ಚಿನ ಸೂಚನೆಗಳು ಸಿಗುತ್ತೆ. ಆ ದೇವರು ನಿಮಗೆ ಏನಾದರೂ ಒಂದು ಹೊಸ ಮೆಸೇಜನ್ನ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ಏನಾಗ್ತದೆ ಅನ್ನೋ ಮೆಸೇಜಸ್ನ ಆ ವಿಗ್ರಹ ರೂಪದಲ್ಲಿ ಇರುವಂಥ ದೇವ್ರು ನಿಮಗೆ ಮೆಸೇಜಸ್ನ ಕೊಡ್ತಿದೆ. ಅದು ಹೆಣ್ಣು ದೇವರಾಗಿರ್ಬೋದು, ಗಂಡು ದೇವರಾಗಿರ್ಬೋದು, ಗೊತ್ತಿಲ್ಲ. ನನಗಿಲ್ಲಿ ಎನರ್ಜೀಸ್ ಇದನ್ನು ಹೇಳ್ಬೇಕು ಅಂತ ಹೇಳ್ತಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. ಖಂಡಿತ ಆ ಒಂದು ನಿಮಗೆ ಕತ್ತಲಲ್ಲಿ ಏನು ಕಾಣಿಸ್ತಿದೆ ಅದು ಸರಿಯಾದ ಪ್ರಾಪರಾಗಿ ನಿಮ್ಗೆ ಕಾಣಿಸಿಲ್ಲ. ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ ಆ ಸೂಚನೆಗಳು ಏನು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಬರೆದಿಡಿ. ಫೈಲ್ ನಂಬರ್ 2, ಖಂಡಿತ ನಿಮ್ಮ ಲೈಫಲ್ಲಿ ಮುಂದೇನಾಗುತ್ತೆ ಅನ್ನೋ ಮೆಸೇಜಸ್ನ ದೇವರು ನಿಮಗೆ ಮೆಸೇಜಸ್ನ ಕೊಡ್ತಿದ್ದಾರೆ. ಎಸ್, ನೀವೊಂದು ರೀತಿ ಕಿಂಗಾಗಿ ನಿಲ್ತಿದ್ದೀರ. ಯಾರು ನಿಮ್ಮನ್ನು ಡೌನ್ ಮಾಡಿ ಪುಷಪ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ, ಹಿಂದೆ ಹೋಗ್ಬೇಕು ನೀವು, ನಿಮ್ಗೆ ಹೆಚ್ಚಿನ ಗೌರವ, ರೆಸ್ಪೆಕ್ಟ್ ಸಿಕ್ಕಿದೆ, ಎಲ್ಲರೂ ನಿಮ್ಮನ್ನೇ ಗುರುತಿರಿದು ಮಾತಾಡ್ತಿದ್ದಾರೆ. ಹಾಗೂ ನಿಮ್ಮ ಎಲ್ಲ ಕಡೆನೂ ಹೈಲೈಟೆಡಾಗಿ ಕಾಣಿಸ್ತಿದ್ದೀರಾ, ಸೆಲೆಬ್ರಿಟಿ ಥರ ಕಾಣಿಸ್ತಿದ್ದೀರಾ ಎಲ್ಲ ಕಡೆ. ನಾನು ನಿಮ್ಮ ಥರ ಆಗಬೇಕು ಅಂತ ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು, ನಿಮ್ಮ ಶತ್ರುಗಳು ಬಯಸ್ತಿದ್ದಾರೆ. ಅದು ಒಳ್ಳೆ ರೀತಿ ಬಯಸಲಿ, ಒಳ್ಳೆ ರೀತಿ ಅವರು ಮುಂದೆ ಬರಲಿ. ಬಟ್ ನಿಮ್ಮನ್ನು ಡೌನ್ ಮಾಡಿ, ನಿಮಗೆ ಟಾಂಟ್ ಮಾಡಿ, ನಿಮ್ಮ ನೆಗೆಟಿವಿಟಿ ಮಾಡಿ ಅವ್ರ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ನಂಬಿರೋ ದೈವ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಎಸ್, ಕೆಲವು ಮಾತುಗಳು ನಿಮಗೆ ಮನಸ್ಸಿಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವು ಪದಗಳು ನಿಮಗೆ ಈ ಒಂದು ವಾರದಲ್ಲಿ ತುಂಬಾ ಇಷ್ಟ ಆಗುತ್ತೆ. ಫೈಲ್ ನಂಬರ್ 1, ಯಾರಾದರೂ ನಿಮಗೇನಾದರೂ ಮೆಸೇಜಸ್ನ ಹೇಳ್ಬೋದು ಅಥವಾ ನೀವು ಹೆಚ್ಚಾಗಿ ಆನ್ಲೈನಲ್ಲಿ ಏನಾದರೂ ಸರ್ಚ್ ಮಾಡ್ತಿರ್ಬೋದು. ಯಾವುದಾದ್ರೂ ವಿಚಾರಗಳು ದೇವರಿಗೆ ಸಂಬಂಧಪಟ್ಟಿರೋದು, ಇಂದಿನ ವಿಚಾರಕ್ಕೆ ಸಂಬಂಧಪಟ್ಟಿರೋದು ಯಾವುದಾದ್ರೂ ನಿಮಗೆ ಮೆಸೇಜ್, ಮಾತುಗಳು, ಧ್ವನಿಗಳು ನಿಮಗೆ ತುಂಬ ಇಷ್ಟ ಆಗ್ತಿದೆ. ಎಸ್, ಏನು ನೀವು ಸ್ವಂತ ಭೂಮಿನ ಪರ್ಚೇಸ್ ಮಾಡಿದ್ದೀರಾ, ಆ ಭೂಮಿಯಲ್ಲಿ ಮನೇನ ಕಟ್ತಿದ್ದೀರಾ, ಅದು ಅರ್ಧದಲ್ಲಿ ನಿಂತಿದೆ. ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು ಅಥವಾ ಯಾರಾದರೂ ನಿಮಗೆ ಅದು ಅರ್ಧದಲ್ಲಿ ನಿಲ್ಲಿ ಅಂತ ತಡ ಮಾಡಿರಬಹುದು.
ಒಂದು ಸಲ ನಿಮ್ಮ ಭೂಮಿ ಸುತ್ತ ಪರಿಶೀಲನೆ ಮಾಡಿ ನೀವೇನಾದರೂ ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬಿಟ್ಟಿದ್ರೆ ಅದು ಅದು ಕೂಡ ಮಾಡೋಕ್ಕೆ ಮುಂದೆ ಏನು ಮಾಡೋಕ್ಕೆ ಪ್ರೊಸೀಡ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ನೀವು ಏನಾದರೂ ತಡ ಆಗ್ತಿದ್ರೆ ಒಂದು ಸತಿ ಆ ಭೂಮಿ ಸುತ್ತ ನೀವು ಗಮನ ಕೊಡಿ. ಯಾವುದಾದ್ರೂ ನಿಮಗೆ ಏನಾದರೂ ಸೂಚನೆ ಮನಸ್ಸಿಗೆ ಸಿಕ್ಕಿದ್ರೆ ಅಲ್ಲಿ ನೀವು ನೋಡಿ, ಅಥವಾ ನೀವೇನಾದರೂ ಮನೆ ಕಟ್ಟಿ ಅರ್ಧದಲ್ಲಿ ನಿಂತಿದ್ರೆ ಖಂಡಿತ ನಿಮ್ಮ ಮನೆ ಸುತ್ತ ನೋಡಿ ಆ್ಯಂಡ್ ನಿಮ್ಮ ಮನೆ ದೇವರಿಗೆ ಮುಡುಪನ್ನು ಕಟ್ಟಿ ಈ ಕೆಲಸ ಅರ್ಧದಲ್ಲೇ ನಿಲ್ಲಬಾರ್ದು, ಬೇಗ ಮುಂದೆ ಹೋಗಲಿಕ್ಕೆ ದಾರಿನ ತೋರಿಸ್ಕೊಡಿ ಅಂತ ನಿಮ್ಮ ಮನೆ ದೇವರಿಗೆ ಆರ್ಕೆನ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ಏನೇ ಅಡೆಚಡೆಗಳಿರಲಿ ಅಥವಾ ಅಲ್ಲಿ ಏನಾದರೂ ನಿಮಗೆ ಯಾರಾದರೂ ಗೊತ್ತಿರೋ ವ್ಯಕ್ತಿಗಳಾದ ಅಡೆತಡೆ ಆಗಲಿ ಅಂತ ಏನಾದರೂ ಅಲ್ಲಿ ಏನಾದರೂ ನೆಗೆಟಿವ್ ಮಾಡಿದರೆ ಅದು ಕೂಡ ಕ್ಲಿನ್ಸ್ ಆಗುತ್ತೆ. ನಿಮ್ಮ ಮನೆ ದೇವರ ಒಂದು ಆಶೀರ್ವಾದನ ಪಡೆದುಕೊಳ್ಳಿ. ಪೈಲ್ ನಂಬರ್ 2. ಎಸ್, ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ಸ್ ನಿಮಗೆ ತಲುಪ್ತಿದೆ. ಯಾವುದಾದ್ರೂ ಸುಗಂಧ ಪರಿಮಳವಾದಂತಹ ಸ್ಮೆಲ್ಸ್ ನಿಮಗೆ ಸಿಗಬಹುದು, ಅಥವಾ ಅಗರಬತ್ತಿ ನೀವು ನಿಮ್ಮ ಮನೇಲಿ ಹಚ್ಚುವಂತಹ ಅಗರಬತ್ತಿ ಸ್ಮೆಲ್ಲೇ ನಿಮ್ಗೊಂದು ರೀತಿ ಗಂಧದ ಸ್ಮೆಲ್ ಬರಬಹುದು, ಅಥವಾ ಏನಾದರೂ ನಿಮಗೆ ಸುತ್ತ ನಿಮ್ಮ ಕೆಲಸ ಮಾಡೋ ಸುತ್ತ ಕೂಡ ನಿಮಗೆ ಒಂದು ರೀತಿ ಸ್ಮೆಲ್ಸ್ ಬರಬಹುದು, ಅಥವಾ ನಿಮಗೆ ಏನಾದರೂ ಸೂಚನೆ ಯಾರಾದರೂ ನಿಮಗೆ ಏನಾದರೂ ಗೈಡ್ ಮಾಡ್ತಿರ್ಬೋದು, ಇದು ಮಾಡೋದು ಬೇಡ ಇದನ್ನು ಮಾಡು, ಅಥವಾ ನಿಮ್ಗೆ ಏನಾದರೂ ಮುಂದೆ ಏನಾದರೂ ಒಂದು ರೀತಿ ಸೂಚನೆಗಳು ಸಿಗ್ತಿರಬಹುದು ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2, ನೀವು ಯಾವುದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಕೆಲಸದಲ್ಲಿ, ಏನಾದರೂ ಅರ್ಧದಲ್ಲಿ ನೀವು ನಿಮ್ಮ ಕೆಲಸನ ಕೈ ಬಿಟ್ಟಿದ್ರೆ ಈಗ ಶುರು ಮಾಡೋಣ ಅನ್ನೋಷ್ಟರಲ್ಲಿ ನಿಮ್ಗೆ ಏನಾದರೂ ಒಂದು ಮೆಸೇಜಸ್ ಸಿಕ್ಕಿದ್ರೆ ಖಂಡಿತ ಆ ಕಡೆ ನೀವು ಫೋಕಸ್ ಮಾಡಿ. ಪೈಲ್ ನಂಬರ್ 2, ನಂಗೆ ಗೊತ್ತಿಲ್ಲ ಇಲ್ಲಿ ಮೆಸೇಜ್ ಏನು ಸಿಗ್ತಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. ಎಸ್, ಈ ಒಂದು ವಾರದಲ್ಲಿ ನಿಮಗೆ ತುಂಬ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಂದ, ನಿಮ್ಮ ಮಕ್ಕಳಿಂದ ತುಂಬ ಹೆಲ್ಪಿಂಗ್ ಸಿಗ್ತಿದೆ, ನಿಮ್ಮ ಪೂರ್ವಜರಿಂದ ಹೆಚ್ಚಿನ ಹೆಲ್ಪ್ ಸಿಗ್ತಿದೆ. ಎಸ್, ಪೈಲ್ ನಂಬರ್ 2. ಈ ವಾರದಲ್ಲಿ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಇದೆ, ಬರ್ತಿದೆ. ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಹತ್ರ ನೀವೇನಾದರೂ ಸಡನ್ನಾಗಿ ಮಾತುಬಿಟ್ಟಿದ್ರೆ, ಮುನಿಸ್ಕೊಂಡಿದ್ರೆ, ಕೋಪ ಮಾಡ್ಕೊಂಡಿದ್ರೆ, ಮತ್ತು ಈ ಒಂದು ವಾರದಲ್ಲಿ ನಿಮಗೆ ನಿಮ್ಮ ಪರ್ಸನ್ ಸಾರಿ ಕೇಳ್ತಿದ್ದಾರೆ. ಎಸ್, ಆ ಒಂದು ಮಿನಿಟಲ್ಲಿ ನೀವು ಕೋಪ ಮಾಡಿಕೊಂಡು ಅವ್ರನ್ನ ಬ್ಲಾಕ್ ಮಾಡಿದರೆ, ಮತ್ತು ಆ ವ್ಯಕ್ತಿ ನಿಮ್ಮ ಫ್ರಂಟಲ್ಲಿ ಬಂದು ಸಾರಿ ಕೇಳ್ತಿದ್ದಾರೆ, ನಿಮ್ಮ ಮುಂದೆ ಎದುರುಗಡೆ ಬಂದು ಸಾರಿ ಕೇಳ್ತಿದ್ದಾರೆ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ನೀವು ಅಂದ್ಕೊಂಡಿರೋ ರೀತಿ ನಿಮ್ಮ ವ್ಯಕ್ತಿ ಜೊತೆ ನೀವೆಲ್ಲರೂ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ತುಂಬ ಹ್ಯಾಪಿ ಇದೆ. ತುಂಬ ಹ್ಯಾಪಿ ಇರುವಂಥ ಪ್ಲೇಸ್ಗೆ ನೀವು ವಿಸಿಟ್ ಮಾಡಬೇಕು ಅಂದ್ಕೊಂಡಿರೋ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ತಿದ್ದೀರಾ. 333 ಟೈಮಿಂಗ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಯಾವುದು ಕ್ಲೆನ್ಸಿಂಗ್ ಆಗಬೇಕಾಗಿದೆ ನಿಮ್ಮ ಬದುಕಲ್ಲಿ, ಅದು ಕ್ಲೆನ್ಸ್ ಆಗ್ತಿದೆ. ಹಾಗೆ ಯಾವುದಕ್ಕೆ ನೀವು ಹಿಂಜರಿತಿದ್ದೀರಾ, ಯಾವುದಕ್ಕೆ ಭಯ ಪಡ್ತಿದ್ದೀರಾ, ಅದಕ್ಕೆ ಯಾವ ಕೆಲಸನ ಮಾಡಬೇಕು ಅಂತ ಪ್ರಯತ್ನ ಮುಂದೆ ಹೋಗ್ತಿದೆ, ಅದ್ರಲ್ಲಿ ಭಯ ಇದೆ, ಆ ಭಯ ಹಿಂಜರಿಕೆನ ತೆಗೆದುಹಾಕಿ. ಖಂಡಿತ ನಾನು ಮಾಡೋಕ್ಕಾಗುತ್ತೆ, ನಾನು ಮಾಡ್ತೀನಿ ಅಂತ ನೀವು ಮಾಡಿ. ಅಸಾಧ್ಯವಾದನ್ನು ಸಾಧನೆ ಮಾಡುವಂತಹ ವಾರ ಅಂತ ಹೇಳ್ಬೋದು ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ. ಎಸ್, ನೀವೇನಾದರೂ ಸ್ನೇಕ್ಸ್ ಅರಿಯುವಂತಹ ಟ್ಯಾಟೂಸ್ನೇನಾದರೂ ಹಾಕ್ಸಿದ್ರೆ ಒಂದ್ಸತಿ ನಿಮ್ಮ ಮೂಲ ಜಾತಕನ ತೋರಿಸಿ, ಆ ಟ್ಯಾಟೂವಿಂದ ನಿಮಗೆ ಸಮಸ್ಯೆ ಆಗ್ತಿದ್ರೆ ಅದನ್ನು ರಿಮೂವ್ ಮಾಡಿಸಿ, ಅಥವಾ ಅದರಿಂದ ನಿಮ್ಗೆ ಒಳ್ಳೇದಾಗ್ತಿದ್ರೆ ಕಂಟಿನ್ಯೂ, ಅದು ನಿಮ್ಮ ಹತ್ರನೇ ಇರಲಿ. ಬಟ್ ಯಾರಿಗಿದು ರೆಸನೇಟ್ ಆಗುತ್ತೆ, ಯಾರು ಟ್ಯಾಟೂ ಹಾಕ್ಸಿದ್ದೀರಾ ಅವ್ರಿಗಿದು ಇದು ಮೆಸೇಜಸ್ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಭೂಮಿಗೆ ಸಂಬಂಧಪಟ್ಟಾಗಿ ನಾ ಆಗಲೇ ಹೇಳಿದಾಗೆ ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ನಿಮ್ಮ ಒಂದು ಭೂಮಿಯಲ್ಲಿ ಏನು ಬೆಳೆ ಬೆಳೀತಿದ್ದೀರಾ, ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಭೂಮಿ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಕಮ್ಮಿ ಬಜೆಟಲ್ಲಿ ನೀವು ತೊಗೊಂಡಿರ್ತೀರಾ ನಿಮ್ಮ ಭೂಮಿ, ಅದನ್ನು ಒಳ್ಳೆಯ ಲಾಭಕ್ಕಾಗಿ ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೊಸ ಭೂಮಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ,
ಖಂಡಿತ ಈ ಒಂದು ವಾರದಲ್ಲಿ ಈ ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಪ್ರಗತಿ ಇದೆ. ಒಂದ್ಸತಿ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2 ನಿಮ್ಮ ಮೂಲ ಜಾತಕನ ಒಂದ್ಸರಿ ಪರಿಶೀಲನೆ ಮಾಡಿ. ಯಾರಿಂದ ನೀವು ದೂರ ಇದ್ದೀರಾ, ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದಾರೆ. ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕುಟುಂಬದ ವ್ಯಕ್ತಿಗಳಾಗಿರಬಹುದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು. ಆ ವ್ಯಕ್ತಿಗಳು ನಿಮಗೆ ಫೋನ್ ಕಾಲ್ ಮೆಸೇಜ್ ಮಾಡಬಹುದು, ಅಥವಾ ಆ ವ್ಯಕ್ತಿಗಳು ನಿಮ್ಮನ್ನ ಭೇಟಿ ಮಾಡಬಹುದು. ಪಾಲ್ ನಂಬರ್ 2 ಈ ಒಂದು ವಾರದಲ್ಲಿ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಮಾತುಕತೆಗಳಾಗ್ತಿದೆ ನಿಮ್ಮ ಮನೆಯಲ್ಲಿ. ಎಸ್, ಆಷಾಢ ಬಂದಿದೆ. ಯಾವುದೇ ಹೊಸ ಕೆಲಸನ ಶುರು ಮಾಡಲಿಕ್ಕೆ ಈ ಆಷಾಢ ಮಾಸ ಮುಗಿಬೇಕು. ಖಂಡಿತ ಈ ಒಂದು ವಾರದಲ್ಲಿ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಹ್ಯಾಪಿನೆಸ್, ಸಂತೋಷ ಇದೆ. ಅಥವಾ ನಿಮ್ಮ ಪ್ರೀತಿ ವಿಚಾರನ ನಿಮ್ಮ ಕುಟುಂಬದ ಸದಸ್ಯರ ಹತ್ರ ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ. ಎಂಗೇಜ್ಮೆಂಟ್ ಫಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಈ ವಿಚಾರ ಬಗ್ಗೆ ನೀವು ಹೆಚ್ಚಾಗಿ ಚರ್ಚೆ ಮಾಡ್ತಿದ್ದೀರಾ. ಎಸ್, ಪಾಲ್ ನಂಬರ್ 1 ವಾಚ್ ಮಾಡಿದ್ದೀರಾ, ಹಾಗೆ ಪಾಲ್ ನಂಬರ್ 2 ಕೂಡ ನೀವು ವಾಚ್ ಮಾಡ್ತಿದ್ದೀರಾ. ಇನ್ನಷ್ಟು ವಿಚಾರನ ತಿಳ್ಕೊಳ್ಬೇಕು ಅನ್ನೋ ಕಾತುರ ಇದೆ ಪಾಲ್ ನಂಬರ್ 2ಗೆ. ಯಾವ ವಿಚಾರ, ನಿಮ್ಮ ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವ ವ್ಯಕ್ತಿ ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸಿ ಪ್ರೀತಿಯಿಂದ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರೆ, ಅವರನ್ನು ನೀವು ಡೌಟ್ ಪಡ್ತಿದ್ದೀರಾ. ಪಾಲ್ ನಂಬರ್ 2 ಸಾರಿ, ಯಾಕೆ ಅವರನ್ನು ಡೌಟ್ ಪಡ್ತಿದ್ದೀರಾ? ಈ ಹಿಂದೆ ನೀವು ಇದೇ ರೀತಿ ಯಾರು ನಿಮ್ಮನ್ನ ಕ್ಲೋಸ್ ಆಗಿ ನಿಮ್ಮ ಜೊತೆ ಇದ್ದರು, ಅವ್ರು ನಿಮಗೆ ಮನಸ್ಸಿಗೆ ನೋವು ಮಾಡಿ ಹೋಗಿದ್ದಾರೆ. ಆ ಸ್ನೇಹಿತರಾಗಿರ್ಬೋದು, ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಆಗಿರಬಹುದು. ಇನ್ನೇನು ಆ ವ್ಯಕ್ತಿ ಜೊತೆ ಇನ್ನಷ್ಟು ನಿಮ್ಮ ಒಂದು ಪ್ರೀತಿ, ಇನ್ನಷ್ಟು ಆ ವ್ಯಕ್ತಿ ಜೊತೆ ನೀವು ಮಾತಾಡ್ತಿರುವಾಗಲೇ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ. ಬಟ್ ಈ ಒಂದು ವಾರದಲ್ಲಿ ಈ ರೀತಿ ಗೊಂದಲ ಮಾಡ್ಕೋತಿದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ಅಥವಾ ನಿಮ್ಮ ಹತ್ರ ಹೆಚ್ಚಾಗಿ ಮಾತಾಡ್ಕೋತಿದ್ದಾರೆ, ಅವರ ಪ್ರಾಬ್ಲಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ನೀವು ಯಾವುದನ್ನೇ ಆಗಲಿ ಈ ಒಂದು ವಾರದಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕಾಗಲಿ ಅಥವಾ ಯಾವುದೇ ವ್ಯಕ್ತಿಗಳ ವಿಚಾರವಾಗಲಿ ಸ್ವಲ್ಪ ಡೌಟ್ ಇದೆ. ಮುಂಚೆನೇ ಆಲೋಚನೆ ಮಾಡ್ತಿದ್ದೀರಾ ಏನಾಗಿದೆ ಅಂತ. ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪಾಲ್ ನಂಬರ್ 2 ಹೆಚ್ಚು ರೋಸಸ್ ನಿಮಗೆ ಡ್ರೀಮ್ಸಲ್ಲಾಗಿರ್ಬೋದು, ನಿಮಗೆ ಲೈವ್ ಆಗಿರ್ಬೋದು, ಅಥವಾ ನಿಮಗೆ ಯಾರಾದರೂ ರೋಸಸ್ನ ಹೆಚ್ಚಾಗಿ ಒಂದು ವಾರದಲ್ಲಿ ನಿಮಗೆ ಕೊಡ್ಬೋದು. ಅದು ನಿಮಗೆ ತುಂಬ ಸಂತೋಷ ಇದೆ, ಹ್ಯಾಪಿ ಇದೆ. ಪಾಲ್ ನಂಬರ್ 2 ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾವುದು ಅಡೆತಡೆಗಳಿದೆ, ಯಾವುದು ಗೊಂದಲ ಇದೆ, ಅದು ಕ್ಲಿಯರ್ ಆಗುತ್ತೆ. ಲಲಿತಾ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮನ ಕೇಳಿ. ಸಾಧ್ಯ ಆದರೆ ಓದಲಿಕ್ಕೆ ಟೈಮ್ ಇದ್ದರೆ ಓದಿ, ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ ಹೇಳ್ಕೊಳ್ಳಿ. ನೀವು ಮನೆಯಿಂದ ನೀವು ಕೆಲಸಕ್ಕೆ ಯಾವುದೇ ಶುಭ ಕಾರ್ಯಕ್ಕಾಗಿ ಹೋಗ್ತಿದ್ದೀರಾ, ನಿಮ್ಮ ಮನೆಯಲ್ಲೇ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ, ಓಂ ನಮೋ ಭಗವತೆ ವಾಸುದೇವಾಯ. ಖಂಡಿತ ನಿಮ್ಮ ಇಷ್ಟಾರ್ಥ, ನಿಮ್ಮ ಸಂಕಲ್ಪ ಏನಿದೆ ಖಂಡಿತ ಬೇಗ ಶೀಘ್ರದಲ್ಲೇ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾವುದಾದ್ರೂ ದೇವರಿಗೆ ನೀವು ಕಾಯಿನ ಕಟ್ಟಿರೋದಾಗಿರ್ಬೋದು, ಆಂಜನೇಯಗಾಗಿರಬಹುದು, ಅಥವಾ ನೀವು ಯಾವುದು ದೇವರಿಗೆ ಕಾಯಿನ ಕಟ್ಟಿದ್ದೀರಾ, ಹರಕೆ ಮಾಡ್ಕೊಂಡಿದ್ದೀರಾ, ಖಂಡಿತ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗ್ತಿದೆ. ಅಥವಾ ನೀವೇನಾದರೂ ಹರಕೆನ ಮಾಡ್ಕೊಂಡಿದ್ರೆ ಆ ಹರಕೆ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ದಾರಿನ ತೋರಿಸ್ಕೊಡ್ತಿದೆ. ಪಾಲ್ ನಂಬರ್ 2 ಹರಕೆ ಕಟ್ಟಿದ ತಕ್ಷಣ ಆಗೋದಿಲ್ಲ, ನೀವು ಪ್ರಯತ್ನ ಮಾಡ್ತಿದ್ದೀರಾ, ಅದಕ್ಕೆ ಪ್ರತಿಫಲ ಈ ಒಂದು ವಾರದಿಂದ ನಿಮಗೆ ಹೆಚ್ಚಿನ ಸಕ್ಸಸ್, ಹೊಸ ದಾರಿ ಸಿಗ್ತಿದೆ. ಎಸ್, ಪಾಲ್ ನಂಬರ್ 2 ತುಂಬಾ ನಿಮ್ಮ ಪ್ರೀತಿ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ತುಂಬ ಹ್ಯಾಪಿ ಇದೆ ಪಾಲ್ ನಂಬರ್ 2ಗೆ. ಎಸ್, look for a sign and take action. ಪಾಲ್ ನಂಬರ್ 2 ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ್ಯಕ್ಷನ್ ತಗೊಳ್ಳಿ. ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ, ಮುಂದೆ ಹೋಗಿ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಯಾವುದು ಹಳೆಯ ವಿಚಾರನ ನೀವು, ಅಥವಾ ನೀವು ಅದನ್ನು ಮಾಡೋಕ್ಕಾಗಲ್ಲ ಅಂತ ನೀವು ಮನಸ್ಸಲ್ಲಿ ನೆಗೆಟಿವಿಟಿ ಥಿಂಕ್ ಮಾಡ್ತಿದ್ದೀರಾ, ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಾನು ಮಾಡ್ಬೋದು, ನಾನು ಮಾಡಬಲ್ಲೆ ಅಂತ ನೀವು ಮುಂದೆ ಹೋಗಿ. ಖಂಡಿತ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತದೆ, ಹೆಚ್ಚಿನ ಪ್ರೋತ್ಸಾಹ ನಿಮ್ಗೆ ಸಿಗ್ತದೆ, ಹೆಚ್ಚಿನ
ಗೌರವ ಸಿಗ್ತಿದೆ. ಎಸ್, there is something is better. Pile number 2. ಎಸ್, ಫೈಲ್ ನಂಬರ್ 2 ಆ್ಯಂಡ್ ಅನ್ಲೈಕ್ಲಿ. ನೀವು ಅಂದ್ಕೊಂಡಿರೋದಕ್ಕಿಂತ ಬೇರೆ ನಿರೀಕ್ಷೆಯಲ್ಲಿ ಏನು ನೀವು ನಿರೀಕ್ಷೆ ಮಾಡಿದ್ದೀರಾ, ತುಂಬಾ ಪಾಸಿಟಿವ್ ಎನರ್ಜೀಸ್ ಈ ಒಂದು ವಾರದಲ್ಲಿ ನೀವು ನೋಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.